ಮೈಕ್ರೋ ಫೈನಾನ್ಸಸ್ ಹಾಗೂ ಸಣ್ಣ ಸಾಲಗಳ ಮರುಪಾವತಿಗಾಗಿ ವಸೂಲಿಗಾಗಿ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಅಸಮಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ 2025 ಇದನ್ನು ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ. ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ. ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಶರ ಅಂತ ನಾವೇನಂತೀವಿ ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಈ ಸುಗ್ರೀವಾಜ್ಞೆ ಮಾನ್ಯ ರಾಜ್ಯಪಾಲರು ಹೇಳೋ ಹಾಗೆ, ನಾನು ರಾಜ್ಯಪಾಲ ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ. ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಗೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ. ಯಾವುದು ಅನ್ರಿಜಿಸ್ಟರ್ಡ್, ಅನ್ಲೈಸೆನ್ಸ್ಡ್, ಇಲ್ಲೀಗಲ್ ಎಲ್ಲ ಇರ್ತದೆ ಅದನ್ನು ಕೋರ್ಟ್ನವ್ರು ಈಗಲೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರಿಗೆ ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್. ಅದನ್ನು ನಾವು ಪ್ರತಿಕ್ರಿಯಿಸಿದ್ದೇವೆ. ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ, ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಸ್ಕೊಂಡಂಗೆ ಆಗುತ್ತೆ ಅಂತೇಳಿ. ಮೂಲಭೂತ ಹಕ್ಕು ಎಂದು ಪರಿಗಣಿಸೋದಾದರೆ ಸಂವಿಧಾನದ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಹುದು. ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ. ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗಿರುವುದಿಲ್ಲ. ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು ಇಲ್ಲೀಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡೋದು ಅದು
ಕೋರ್ಸಿವ್ ವಸೂಲಿ ಮಾಡೋದೇನದ ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ. ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ. ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ ಎಲ್ಲಿಯೂ ಹೇಳಿಲ್ಲ. ಅಂದರೆ ಲೀಗಲ್ ಲೋನ್ ಕೊಟ್ಟವರು ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಈ ಕೆಲವು ಮೈಕ್ರೋ ಫೈನಾನ್ಸಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್, ಅವರೇನು ಸಾಲ ಕೊಟ್ಟರೆ ಅವು ಇಲ್ಲಿಗಲ್ಲು ಅವನ್ನ ಇದನ್ನು ಮಾಡಬೇಕು ಹಾಗೆ ನಾವೇನು ಹೇಳಿಲ್ಲ. ವಿ ಹ್ಯಾವ್ ಸೆಡ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ which are registered under RBI, which are making their business according to the regulations of RBI, they are not covered by this ordinance. They are kept out of this ordinance. ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ. ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು, ಹಿಂಸೆ ಮಾಡುವುದು, ಒತ್ತಡ ತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ಅದೇ ವ್ಯಕ್ತಿಯ ಹಕ್ಕುಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ. ನಮ್ಮ ಸುಗ್ರೀವಾಜ್ಞೆ ಕಲಂ 8 ನಾವು ಶಿಕ್ಷೆಯನ್ನು ಕಾಣಿಸಿದ್ದೇವೆ. ಮೊದಲು 3 ವರ್ಷಗಳವರೆಗೆ ಇದ್ದಿದ್ದು ಈಗ 10 ವರ್ಷಗಳವರೆಗೆ. ಈಗ ಸಾಲ ವಸೂಲಿ ಮಾಡೋ ಮುಂದೆ ಎಂತೆಂಥ ಕ್ರಮ, ಯಾವ ರೀತಿಯ ಅಮಾನುಷವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು, ಶಿಕ್ಷೆಯ ಗಾತ್ರವನ್ನು, ಪ್ರಮಾಣವನ್ನು ನಾವು ಅಪ್ ಟು 3 years ಅಂತಿತ್ತು, ಅದನ್ನು ಅಪ್ ಟು 10 years ಅಂತ ಮಾಡಿದ್ವಿ. ಸಾಲ ಇದು ದಂಡ ಅಪ್ ಟು 5,000 ಏನಾಯಿತು, ನಾವು ಅಪ್ ಟು 5 lakhs ಮಾಡಿದ್ವಿ. ಅದನ್ನ ಗವರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ, ನೀವು ಸಣ್ಣ ಸಾಲ ಇದಕ್ಕೆ 3 ಲಕ್ಷ ಇಷ್ಟ ಇರ್ತದೆ, ನೀವು ದಂಡ 5 ಲಕ್ಷ ಮಾಡ್ತಿರಲ್ಲ, ಇದು ಸಾಲ ವಸೂಲಾತಿ ಅಲ್ಲ. ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುನ್ನೆದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ. ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರತಿಕ್ರಿಯೆ ಅದು. ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ. ಹೌದು, ಈಗೇನು ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್, ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್, ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಳ್ರಿ, ಯಾವುದರ ಹೊಲದ ಕಾಗದ ಇಟ್ಕೊಂಡಿದ್ರು, ಸೈಟದ ಕಾಗದ ಇಟ್ಕೊಂಡಿದ್ರು, ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆ ಆಗಿದೆ. ಇದು ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ. ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರೋರು ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ, ಈ ಕಿರುಸಾಲ ನೀಡುವ ಸಂಸ್ಥೆಗಳು
ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಈ ಮೈಕ್ರೋ ಫೈನಾನ್ಸಸ್ದು ಈಗ ರಿಸರ್ವ್ ಬ್ಯಾಂಕ್ನವ್ರು ಏನು ರೆಗ್ಯುಲೇಟ್ ಮಾಡ್ತಾರೆ, ಅವರೂ ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ, ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತೊಗೋಬಾರ್ದು ಅಂಥೇಳಿನ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ. ಅಂಥದ್ದು ಇರುವಾಗಲೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂಥೇಳಿ ಅವರ ಆಕ್ಷೇಪ ಏನಿದೆ, ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ. ಮಹತ್ವದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಿತ್ತೂರು ಊರಾಗ ನಿಚ್ಚಿನ್ಕಿ ಗ್ರಾಮಕ್ಕೆ ಬಂದ ಭೇಟಿ ನೀಡಿ ನಮ್ಮನ್ನು ವಾಪಸ್ ನಮ್ಮ ನಿಲಯಕ್ಕೆ ಕರ್ಕೊಂಬಂದ ನಿವಾಸಕ್ಕೆ ಚಾವಿ ತೆಗೆದ ವಾಪಸ್ ಒಳಗಡೆ ಕರೆಸಿದಾರು. ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ರೀ. ಕೊಟ್ಟು ಒಂದು 2-3 ವರ್ಷ ಆಯ್ತು ಸರ್. ನಮ್ಮ ಯಜಮಾನ್ರು ತುಂಬ ಕಾಯಿಲೆ ಇದ್ರು. ಇಬ್ಬರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮ್ಗೆ ಸಾಕಕ್ಕೆ ತುಂಬ ಕಷ್ಟ ಆಯ್ತು. ಹಾಸ್ಪಿಟ್ಲಿಗೆ ದುಡ್ಡಿರ್ಲಿಲ್ಲ, ತುಂಬಾ ಕಷ್ಟ ಆಯ್ತು. ಅದಕ್ಕೆ ಕೊಡ್ತೀವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬಾ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟೆ ಸರ್. 2 ಲಕ್ಷ ಕೊಟ್ಟರು ಸರ್. ಕಂಪ್ಲೇಂಟ್ ಕೊಟ್ಟೋಗಿದ್ವಿ ರೀ, ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿ ಮತ್ತೆ ಹೊಳ್ಳಿ ಬಂದ್ವಿ ರೀ. ಸಂಘದವ್ರು ಬಂದು ಟಾರ್ಚರ್ ಮಾಡಿ ಹೊಳ್ಳಿ ಹೋಗೋದಕ್ಕೆ ಅವ್ರು ಬಂದು ನಮ್ಮ ಅಮ್ಮರು ಬೈಯಕತ್ತಿದ್ರಿ. ಅವ್ರನ್ನ ಸಂಘದವ್ರನ್ನ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ವಿ ರೀ. ನೀವು ಇಬ್ರು ಏನು ಮಾತಾಡ್ಕೊಂತ ನಾಟಕ ಮಾಡಕತ್ತೀರಿ, ಹಂಗ ಹಿಂಗ ಪೊಲೀಸರು ಬೈದ್ರಿ. ಕಟ್ರಮ್ಮ ಈಗ ಸದ್ಯ ಕಟ್ಟಿ ಈಗ ಕತ್ಮೇಳ ಕಟ್ರಿ. ನಿನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ರೆವಿನ್ಯೂ ಮಿನಿಸ್ಟ್ರು, ನಾನು ಎಲ್ಲರೂ ಕೂಡ ಸೇರಿ ಒಂದು ಚರ್ಚೆ ಮಾಡಿ RBI ರೆಪ್ರೆಸೆಂಟೇಟಿವ್ಸು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನಿನ ಅಸೋಸಿಯೇಷನ್ನಿನ ರೆಪ್ರೆಸೆಂಟೇಟಿವ್ಸು ಮತ್ತು ನಮ್ಮ ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಹಣಕಾಸಿನ ಇಲಾಖೆ ನಾವೆಲ್ಲರೂ ಕೂಡ ಕೂತು ಮಾತಾಡಿದ್ದೇವೆ. ಮುಖ್ಯಮಂತ್ರಿಗಳು ರಿವ್ಯೂ ಮಾಡುವಾಗ ಒಂದು ತೀರ್ಮಾನಕ್ಕೆ ಬಂದರು. ಇರ್ತಕ್ಕಂಥ ಕಾನೂನನ್ನು ಭದ್ರ ಮಾಡುವಂಥದ್ದು ಮತ್ತು ಹೊಸದಾಗಿ ಏನಾದರೂ ಪ್ರಾವಿಷನ್ಸನ್ನು ಸೇರಿಸೋದಕ್ಕೆ, ಒಂದು ಲೆಂಡಿಂಗ್ ಮಾಡೋರಿಗೆ, ಒಂದು ರಿಕವರಿ ಮಾಡೋರಿಗೆ, ಯಾರು ಬೆನಿಫಿಷಿಯರ್ಸ್ ಇರ್ತಾರೆ ಅವರಿಗೆ ತೊಂದರೆ ಮಾಡಿದಾಗೆ RBI ಗೈಡ್ಲೈನ್ಸ್ ಏನಿದೆ, RBI ಗೈಡ್ಲೈನ್ಸ್ನಲ್ಲಿ 6 ಗಂಟೆ ಮೇಲೆ ಹೋಗಿ ನೀವು ರಿಕವರಿ ಮಾಡಬಾರ್ದು ಅಂತ ಇದೆ. ಅಸಭ್ಯ 6 ಗಂಟೆ ಅಸಭ್ಯ ಮಾತುಗಳನ್ನು ಆಡಬಾರ್ದು ಅಂತ ಇದೆ. ಆಮೇಲೆ ಅವ್ರ ಮನೆಗಳನ್ನೆಲ್ಲ ಹೋಗಿ ರೈಡ್ ಮಾಡೋದು, ವಸ್ತುಗಳನ್ನೆಲ್ಲ ಹೊತ್ಕೊಂಡು ಬರೋದು, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಇದೆ. ಅದನ್ನು ಸ್ಟ್ರಿಕ್ಟಾಗಿ ಪಾಲಿಸಬೇಕು ಅಂತ ಹೇಳಿ ನಾವು ಅದನ್ನು ಹೇಳಿದ್ದೇವೆ. ಅದಕ್ಕೆ ಕಾನೂನು ಏನಾದರೂ ಬದಲಾವಣೆ ಮಾಡೋದಿದ್ರೆ ವಿ ವಿಲ್ ಡೂ ಇಟ್. ಹೊಸದಾಗಿ ಮಾಡೋದಕ್ಕೆ ಈಗ ಕೆಲವು ಕಾನೂನು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆರ್ಡಿನೆನ್ಸ್ ಮೂಲಕ ತರಬೇಕು ಅಂತ ಅಂದ್ಕೊಂಡಿದ್ವಿ. ಬಹುಶಃ ಇನ್ನೊಂದು ವಾರದಲ್ಲಿ ಆ ಆರ್ಡಿನೆನ್ಸನ್ನು ಮಾಡಿ ಇದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಅದು ಭಾಳ ಕಠಿಣವಾಗಿರ್ತಕ್ಕಂಥ ಕಾನೂನು ಆಗಬೇಕು ಅಂತ. ಪೊಲೀಸ್ಗೆ ಎಕ್ಸ್ಟ್ರಾ ಪವರ್ ಕೊಡಬೇಕು ಅಂತ. ಯಾಕೆಂದರೆ ಪೊಲೀಸಿಗೆ ಇವಾಗ ಸುವಮೋಟೋ ಕೇಸ್ಗಳು ತೊಗೊಳಕ್ಕೆ ಅಧಿಕಾರ ಇಲ್ಲ. ಆದ್ದರಿಂದ ಅವರಿಗೆ ಸುವಮೋಟೋ ಕೇಸ್ ತಗೋಬೇಕು. IPCನಲ್ಲಿ ಏನು ಪ್ರಾವಿಷನ್ ಮಾಡಬೇಕು ಅದನ್ನು ನಾವು ಈ ಆರ್ಡಿನೆನ್ಸ್ ಮೂಲಕ ಅವರಿಗೆ ಕೊಡ್ತೀವಿ. ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ, ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಒತ್ತಡ ತರ್ತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ, ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ. ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್. ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಹೇಳ್ತೀನಿ, ಒಂದು, ಇವರು ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ. ನಮ್ಮಲ್ಲಿ ಯಾವುದೂ ನಿಕಟವಾಗಿ ನಮ್ಮಲ್ಲಿ ಏನು ಸಂಪೂರ್ಣ ಮಾಹಿತಿ ಇಲ್ಲ. ಇದ್ರೆ ರಿಜಿಸ್ಟರ್ ಆದರೆ ಮಾತ್ರ ನಮ್ಮಲ್ಲಿ ಕೇಸ್ ಮಾಹಿತಿ ಆಗುತ್ತೆ. ಯಾರು ಎಷ್ಟು ಜನ ದುಡ್ಡು ತೊಗೊಂಡಿದ್ದಾರೆ,
ಯಾರ ಹತ್ರ ತೊಗೊಂಡಿದ್ದಾರೆ ಸರ್ಕಾರಕ್ಕಾಗಿರಲಿ ನಮ್ಮ ಹತ್ರ ಮಾಹಿತಿ ಇರಲಿಕ್ಕಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅವರವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ದುಡ್ಡು ತೊಗೊಂಡ್ಬಿಡ್ತಾರೆ. ಕೆಲವರು ಮನೆಗಳನ್ನ ಮಾರ್ಟಿಗೇಜ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು, ಈ ಥರ ಮಾಡ್ತಕ್ಕಂಥದ್ದು ಸಾರ್ವಜನಿಕ ನಿಮಗೆಲ್ಲ ಮಾಹಿತಿ ಇದೆ. ಬಟ್ ನಿಕಟವಾದಂಥ ನಮಗೆ ಯಾವಾಗ ರಿಜಿಸ್ಟರ್ ಆಗುತ್ತೆ, ಇಂಥ ಒಂದು ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ ಅವಾಗೇ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿವರೆಗೆ ನಮ್ಮ ಹತ್ರ ಯಾವುದು ಮಾಹಿತಿ ಇಲ್ಲ. ಆ ಥರ ಇದೆಯಾ? ಅಲ್ಲ, ಈವನ್ ಅಲ್ಲ, ಎರಡನೇದು ಇನ್ನೊಂದು ಲೈಸೆನ್ಸ್ ಇದ್ರೂ ಕೂಡ ಈವನ್ ದೋ ಈಸ್ ಲೈಸೆನ್ಸ್ ಅವ್ರು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಇರಲ್ಲ. ರೈಟ್, ಮಾಡಿರ್ತಾರೆ, ಬಟ್ ನಮ್ಮಲ್ಲಿ ಮಾಹಿತಿ ಇರಲ್ಲ. ಬಟ್ ವಿ ಹ್ಯಾವ್ ಟು ವೆರಿಫೈ ಫ್ರಮ್ ದಮ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಮೈಕ್ರೋ ಫೈನಾನ್ಸ್ ಯಾರೆಲ್ಲ ಜನರನ್ನ ಶೋಷಣೆ ಮಾಡ್ತಾರೆ ಮತ್ತೆ ಯಾರು ಜನರಿಗೆ ಹಿಂಸೆ ಮಾಡ್ತಾರೆ ಅವ್ರಿಗೆಲ್ಲ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋನ್ನ ನಾನು ಸುಮಾರು 30 ವರ್ಷದ ಮುಂಚೆ ಈ ರೀತಿಯ ಮೈಕ್ರೋ ಫೈನಾನ್ಸ್ನವರು ಅಂದರೆ ಹಳ್ಳಿಗಳಲ್ಲಿ ಸಂತೆಗಳ ಹತ್ರ ಮತ್ತು ನಿಮ್ಮ ಮಾರ್ಕೆಟ್ ಹತ್ರ ಬಂದು ನಿಂತ್ಕೊಂಡು ಬೆಳಿಗ್ಗೆ 900 ರೂಪಾಯಿ ಕೊಟ್ಟು ಸಾಯಂಕಾಲಕ್ಕೆ 1000 ರೂಪಾಯಿ ವಸೂಲು ಮಾಡೋದು, ಮತ್ತು ಬೆಳಗ್ಗೆ 90 ರೂಪಾಯಿ ಕೊಟ್ಟು ಸಾಯಂಕಾಲಕ್ಕೆ 100 ರೂಪಾಯಿ ವಸೂಲು ಮಾಡೋದು, ಇದನ್ನೆಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ ಯಾವಾಗ ಹಿಂದೆ. ಅದನ್ನು ನೋಡಿನೇ ನಮ್ಮಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಸಮುದಾಯನೂ ಕೂಡ ಒಂದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿಗಳು ಮಾಡ್ಕೊಂಡಿದ್ದಾರೆ. ಅವ್ರ ದುಡ್ಡಿದೆ, ಅವರೇ ಕೊಟ್ಕೊಳ್ತಾರೆ. ನಮ್ಮಲ್ಲಿ ಆ ರೀತಿ ಆಗಲಿಕ್ಕೆ ಅವಕಾಶ ಆಗಬಾರ್ದು ಅಂತ 25 ವರ್ಷದ ಮುಂಚೆನೇ ನಾವು ಮುನ್ನೆಚ್ಚರಿಕೆ ತೊಗೊಂಡಿದ್ದು. ಈಗ ನಿಮ್ಮಲ್ಲಿ ವಿಶೇಷವಾಗಿ ಅರ್ಕೂಲ್ಗೂಡು ಈ ಭಾಗದಲ್ಲೆಲ್ಲ ಜಾಸ್ತಿ ತೊಂದರೆ ಆಗ್ತಾ ಇದೆ ಅಂತ ನೇತೃತ್ವದಲ್ಲಿ ತಗೊಳ್ತಾ ಇದ್ದಾರೆ. ಈಗ ಜನರು ಏನಾಗುತ್ತೆ ಕಷ್ಟಕ್ಕೆ ಅಂತ ಹೇಳಿ ಏನೋ ಕೈ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಈ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ರಲ್ಲಿ ಮಿತಿ ಮೀರಿ ಹೋಗ್ತಕ್ಕಂಥ ಅಂದ್ರೆ ತೊಂದರೆ ಅವ್ರಿಗೆ ಏನಾಗ್ತಾ ಇದೆ, ಕೆಲವರು ಜೀವನ ಹಾನಿ ಮಾಡಿಕೊಳ್ಳೋದು, ಬೇರೆ ಬೇರೆ ಸಂದರ್ಭ ಕ್ರಿಯೇಟ್ ಆಗೋದು ನಾನು ಅಂತ ಚರ್ಚೆ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹತೋಟಿಗೆ ತಂದು ಅದು ಯಾವ ರೀತಿ ಕಾನೂನನ್ನು ತರಬೇಕಾಗುತ್ತೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು, ಯಾವುದೇ ತರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ನಡೀತದೆ. ಅದಕ್ಕೆ ಅಲ್ಲ ಇಲ್ಲ ಈಗ ಅಲ್ಲ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಇವತ್ತು ಈಗ ನಡೀತಾ ಇದೆ. ಸೊ ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಬಂದಿರ್ತವೆ. ಅದನ್ನ ಕಾನೂನು ರೆಡಿ ಆದ್ಮೇಲೆ ಬಹಳ ಈಸಿ ಆಗುತ್ತೆ. ನಾವು ಕಾನೂನು ಪಾಲನೆ ಮಾಡ್ಬೇಕಾಗುತ್ತೆ, ಅದು ನಮಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ತರ ಕಂಡೀಷನ್ಸ್ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಆ ತರ ಕಾನೂನು ಇಲ್ಲದೆ ಇರ್ಬೋದು ಮುಂಚೆ, ಅದನ್ನ ಇದ್ರೇನು ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಅದು ಪಾಲಿಸ್ತಕ್ಕಂಥ ಏನದ 10:30 11 ತಾನ ಬಾಗ್ಲಿಗೆ ಕೊಡ್ತಾರೆ ಎಲ್ಲೇ ಮತ್ತೆ ಕಟ್ಟಬೇಕಂತ. ಹಿಂಗೆ ಮಾಡ್ಕೇಶ 2-3 ತಾಂಡ ಫೋನ್ ಮಾಡಿದ್ರು ಸರ್, ಹೋಗಿ ಅಂದ್ ಬಂದಿ ಸರ್, ಜೀವಕ್ಕೆ ಡೋಕ್ ಆತಾವ ಇದಾತದ ಅಂತಂದ್ರೆ ಒಂದು ಮುದುಕಿಗೆ ಹೊಡೆದಾರ ಸರ್, ಕುಕ್ಕರ್ ತಗೊಂಡು ಹೋಗಿ ಬೇಯ್ದು ಅಂದ್ ಬಂದ್ರನ್ನ ಕೇಳವಲ್ರು ಸರ್. ಅವ್ರು ಬರೋದು ಬಿಡವಲ್ರು, ನಮಗೆ ಕೇಳೋದು ಬಿಡವಲ್ರು. ಹೆಚ್ಚ ಕಡಿಮೆ ಆಗಿ ಕಸ್ಟಮರ್ ಏನಾರ ಜೀವಕ್ಕೆ ಅಪಾಯ ಮಾಡಕ್ಕೆ ನಿಂತಿದ್ರು, ಅವ್ರಿಗೆ ನಾವು ಹೋಗಿ ಬಿಡಿಸಿವಿ, ಎಲ್ಲ ವಿಚಾರ ಹೇಳಿ ಬುದ್ಧಿ ಹೇಳಿ ಬಂದೀವಿ ಸರ್. ಬಂದ್ರನ್ನ ಅವ್ರು ಎಲ್ಲೇ ಮತ್ತೆ ಕೇಳವಲ್ರು ಸರ್, ಎಲ್ಲೇ ಮತ್ತೆ ಕಟ್ಟ ಅಂತಾರ್ರಿ. ಏನು ಜೀವ ಕೊಡ್ಬೇಕಾ ಏನು ಸಾಯ್ಬೇಕಾ ಸರ್? ಅವ್ರ ಕಾಲಾಗ ಅವಕಾಶನೇ ಕೊಡಲ್ರಿ. ಲೀಗಲ್ ಲೇಸಿ ಹೋಗ್ರಿ ಸರ್, ಕಟ್ತೀವಿ ಕಟ್ಟಲ್ಲ ಅಂತ ಅನ್ನಲ್ಲ, ನೀವು ಕೊಟ್ರಿ ನಾವಾಗಿ ತಗೊಂಡಿವಿ. ನಾವೇನು ನಿಮ್ಮ ತನ ಬಂದಿಲ್ಲ ಸರ್. ನೀವು ಬ್ಯಾಗ್ ಹಾಕ್ಯಂದು ಓಣಿ ಗಲ್ಲೆಲ್ಲ ತಿರುಗಿರಿ, ಹಿಂಗೆ ಬ್ಯಾಂಕ್ ಬಂದದ ಕಡ್ಯಾಕ 5 ಬಡ್ಡಿ 10 ಬಡ್ಡಿ ಅದ, ನಮ್ಮ ಬಡ್ಡಿ ಸಸ್ತ ಅದ ಅಂತಂದು ಕೊಟ್ಟಾರ ಸರ್. ಹೆಣ್ಮಕ್ಳ ರೀತಿಲಿ ದೊಡ್ಡ ಮಂದಿ ತಗೊಂಡಿವಿ, ಕಟ್ಟಿ 20 ಲಕ್ಷ ಕಟ್ಕೊಂತ ಹೋಗಿವಿ ಅಂತಂದ್ರೆ ಈ ವರ್ಷ ಭಾಳ ಟಾರ್ಚರ್ ಕೊಟ್ಟಾರ ಸರ್. ಕಟ್ಟಕ್ಕೆ ಆಗುತ್ತೆ ಅಂದ್ಬಿಟ್ಟು ನಾವು ದಂಧೆ ಮಾಡ್ತಿದ್ದೀವಿ. ಅವಾಗ ನಾವು ತಗೊಂಡಿದ್ದೀವಿ, ಇಲ್ಲ ಅಂತಿಲ್ಲ ಸರ್, ಕಟ್ತೀವಿ, ತಗೊಂಡಿದ್ದೀವಿ, ಹಂಗೆ ಕಟ್ಟೋದು ಹಂಗೆ ಕಲ್ತ್ಕೊಂಡಿದ್ದೀರಿ ಸರ್. ನಮಗೂ ಐತೆ ಕಟ್ಟಬೇಕನ್ನೋದು. ಬಟ್ ನಮಗೆ ಇವಾಗ ಕಂಡೀಷನು ಕೆಲಸ ಇಲ್ಲ. ನಮ್ಮ ಹಸ್ಬೆಂಡ್ಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಡಾಕ್ಟ್ರುಗಳು. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಾನು ಬಂಡಿ ಹಸ್ತಿದ್ದೆ ಸರ್, ಹೋಟ್ಲಿತ್ತು ಚಿಕ್ಕದು ಬಂಡಿ ಹಸ್ತಿದ್ದೀವಿ, ಅದು ನಂದು ನಿಲ್ಸದ್ರಿ. ನಾವು ಸಂಘ ಕಟ್ಟಕ್ಕೆ ಆಗಲ್ಲ ಅಂದ್ರೂ ಇಲ್ಲಾಂದ್ರೆ ಕ್ಲೋಸ್ ಮಾಡು, ಏನು ಮಾಡ್ತೀಯ ಮಾಡಮ್ಮ, ನಮ್ಗೆ ದುಡ್ಡಿಟ್ಟು ಮಾತಾಡು, ನೀ ತಗೊಳ್ಳೋ ಟೈಮಿಗೆ ಲೀಗಲ್ ಮಾತಾಡಿದೆ ಅದು ಇದು ಅಂತ ನಮ್ಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಫೋನ್ ಮೇಲೆ ಫೋನ್ ಬರ್ತಾ ಇದ್ದಾವೆ ನನಗೆ. ಬಟ್ ಮನೆ ಮುಂದೆ ನಿಂತ ಕೇಸ ಏನಂತಾರೆ, ಇಲ್ಲ ಹತ್ತಮ್ಮ ಗಾಡಿ ನಮ್ಮ ಬ್ಯಾಂಕಿಗೆ ಬಂದು ಕ್ಲೋಸ್ ಮಾಡು, ಆಗ್ಲಿಲ್ಲ ಅಂದ್ರೆ ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ 10 ರಿಂದ 15 ಮಂದಿ ಬೇಕು. ಅದ್ರಾಗ ಮತ್ತು ಹಳ್ಳಿ ಮೆಂಬರ್ಗಳು ಯಾವ ಡ್ಯೂ ಇರ್ಬಾರ್ದು, ಕಟ್ಟಬೇಕಿರ್ಬಾರ್ದು. ಗಂಡ ಹೆಂಡತಿ ಇಬ್ಬರದು ವೋಟರ್ ಐಡಿ ಬೇಕು. ಯಾರ್ಯಾರು ಕುಂದಿರ್ತಾರ ಅವ್ರ ಮೀಟಿಂಗ್ ಅಂತ ಅವ್ರದವ್ರು ಇದು ಮಾಡಿದ್ರು ಫೋಟೋ, ಬ್ಯಾಂಕ್ ಪಾಸ್ಬುಕ್ ಇಷ್ಟು ಬೇಕು. ಜಾಸ್ತಿ ಸ್ವಂತ ಬೇಕು, ಮನಿ ಸ್ವಂತದ ಬೇಕ್ರಿ. 55,000 ರೂಪಾಯಿ ಲೋನ್ ಕೊಡ್ತೀವಿ ಸ್ಟಾರ್ಟಿಂಗ್ 55 ರೀ. ಆಮೇಲೆ 656 ರೂಪಾಯಿ 2 ವರ್ಷ ತುಂಬಬೇಕು. 2 ವರ್ಷ ತುಂಬಬೇಕನ್ರಿ? ಬಡ್ಡಿ ಏಟು ಬೀಳ್ತದೆ ಸಾಹೇಬ್ರ? 13,000 ಚಿಲ್ಲರ 2 ವರ್ಷಕ್ಕೆ. ಏಟು ಬಿದ್ದಂಗತ್ರಿ ಪೈಸೆ? 18 ರೂಪಾಯಿ ರೀ. 1.5 ರೂಪಾಯಿ ಬೀಳ್ತದೆ. 1.5 ರೂಪಾಯಿ ಬಡ್ಡಿ. ಈಗ ನಡಬಾರಕ್ಕೆ ಯಾವ ಈಗ ನೋಡ್ರಿ ಎಮರ್ಜೆನ್ಸಿ ತೀರ್ಕೊಂಡಲ್ಲಿ ಹೋದಲ್ಲೇ ಮಾಡೋದಲ್ಲೇ ಡ್ಯೂ ಆಗ ಹೆಂಗೆ
ಹೋಗಂಗ ನಾವು ಡಿವ್ ಆಗುವಂತೇನ ಇಲ್ರಿ ಒಂದು ಮೆಂಬರ್ಗಳಿಗೆ ಹೇಳಿ ನೀವು ಮಾತಾಡಿ ಅದನ್ನ ಯಾರ ಕಡೆ ಹಾಕಿಸಿ ಕ್ಲಿಯರ್ ಮಾಡ್ಕೊಂಡು ಬಂದು ಅಡ್ಜಸ್ಟ್ ಮಾಡ್ಕೊಂಡು ನೀವು ಶುದ್ಧ ಮಾಡ್ಕೋಬೇಕು. ಮತ್ತು ಒಬ್ಬರದು ಡಿವ್ ಆತಂದ್ರೆ ರೀ ಒಬ್ಬರದ್ದು ಡಿವ್ ಆತಂದ್ರೆ ಮತ್ತೆ ಉಳ್ಕೋದವ್ರದ್ದು ಎಲ್ಲರೂ ಹಾಕಿ ಕಟ್ಟಬೇಕು ಅದು. ಹಾಂ ಆಧಾರ್ ಕಾರ್ಡ ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ 2 ಫೋಟೋ ಮನಿ ಜಾಸ್ತಿ ಸ್ವಂತ ಇರಬೇಕು. ಎಲ್ಲರೂ ಒಂದು 100 ಮೀಟ್ರ್ ಒಳಗೆ ಇರಬೇಕು. ಮನಿ ಭಾಳ ದೂರ ಅವ್ರ ಉತ್ತರ ತೊಗೊಂಡವ್ರಿ. ಹಾಂ ಅಡ್ರೆಸ್ಸು ಅಲ್ಲೇ ಇರಬೇಕು. ತಂದು ಇಬ್ರಾಹಿಂ ರೋಜಾ ತಂದು ಸೆಟ್ಲೈಟ್ ಇಡೀ ಪೆಟ್ರೋಲ್ ಪಂಪ್ ಕಡೆ ಕೆಲಸ. ನಾ ಅದಕ್ಕೆ ಕೇಳೀನಿ ಇಲ್ಲ ಒಟ್ರು ಅಲ್ಲೇ ಬರ್ಬಿಡ್ರಿ. ಇದಾರ ಒಂದು ವೇಳೆ ಅವು ಒಬ್ಬರು ಯಾರು ಹಚ್ಕೊಂಡವ್ರಿ ಇಲ್ಲ ನಾ ಕೆಟ್ಟದ ವಿಚಾರ ಮಾಡೋಣ್ರಿ ಹಚ್ಕೊಂಡು ಆದ್ರಂದ್ರೆ ಹೆಂಗೆ ಮಾಡಿದ್ರು ಅವ್ರು ಹಂಗೇನಿಲ್ರಿ ಅವ್ರ ಅಂತ ಚಲೋ ಮೆಂಬರ್ ಇದ್ದು ಅಂದ್ರೆ ಅಟ್ಟಿ ಸೇರಿಸಿ ಇಲ್ರಿ ಕೆಟ್ಟದ ವಿಚಾರ ಕೆಟ್ಟದ ವಿಚಾರ ಅಂದ್ರೆ ಏನ್ರಿ ಒಬ್ರು ಹೋದ್ರ ಅಂದ್ರೆ ಮತ್ತೆ ಏನ್ ಮಾಡಾಕ ಬರಲ್ಲ. ಹಿಂದೆ ಆಗಿರ್ತಾವ ಯಾವ ನಿಮ್ಗೆ ಒಂದು 2 ನಡೀತಾವ್ರಿ ಹಂಗ. ಡಿವ್ಯೂ ಆದ್ರೆ ಮತ್ತೆ ಬಂಡಿ ಗಂಟ ಮಾತು ಹಂಗೆ ಜಾಸ್ತಿ ಆಗೋದು ಹೋಗೋದು. ಚಕ್ರ ನಿಮ್ಮಲ್ಲಿ ಚಕ್ರ ಮೀಟಿಂಗ್ ಲೇಟ್ ಆಗಿ ಬಂದ್ರೆ ದಂಡ ಹಾಕ್ತಾರ. ಮೀಟಿಂಗ್ ಇರ್ತದನ್ರಿ ಮೀಟಿಂಗ್ ಇರ್ತದೆ ವಾರ ಟೈಮ್ ಟು ಟೈಮ್ ಬರ್ಬೇಕು. ಆ ಪ್ಲೇಸ್ನ್ಯಾಗ ಒಬ್ರು ಮನೆ ಮೀಟಿಂಗ್ ಮಾಡೋದು ಆ ಟೈಮಿಗೆ ಹೇಳಿದ್ರೆ ಆ ಟೈಮಿಗೆ ಬರ್ಬೇಕಲ್ಲಿ ಬರಾಬರ ಕ್ಯಾಶ್ ಕೊಡೋದು ಯಾರು ಲೋನ್ ಇದ್ರೆ ಲೋನ್ ಬರ್ಸೋದು ಸೈನ್ ಮಾಡೋದು ಹೋಗೋದು. ಅವರೇ ಮನೆಗೆ ಬಂದು ಸಾಲ ಕೊಟ್ಟು ನಮಗೆ ಈ ಸಾಲ ತಗೊಳ್ರಿ 10 ಜನ ಕುಂದ್ರಿಸ್ರಿ ಸಾಲ ಕೊಡ್ತೇವೆ ಅಂದ್ರೆ ಯಾರಿಗೆ ಆಸೆ ಆಗಲ್ಲ. ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇರ್ತತಾನೆ ಹಂಗ್ ತಗೊಂಡಿರ್ತೇವಿ. ಸಮಾಧಾನವಾಗಿ ಕಟ್ಸ್ಕೊಳೋದೇ ಗೊತ್ತಿಲ್ಲ. ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಕಟ್ರಿ. ದುಡಿಮೆ ಒಂದ್ ಟೈಮ್ ಇರ್ತಾವ ಒಂದ್ ಟೈಮ್ ಇರಲ್ಲ. ಆ ಒಂದ್ ಟೈಮ್ ಮಕ್ಳಿಗೆ ಆರಾಮ್ ಇರ್ತಾವ ಒಂದ್ ಟೈಮ್ ನಮಗೆ ನೋಡ್ರಿ ಇಷ್ಟು ದೊಡ್ಡ ಆಪರೇಷನ್ ಆಗೈತಿ. ಕುತ್ತಿಗೆ ಆಪರೇಷನ್ ಆದ್ರೂ ನನ್ನ ಮಗ ನನ್ನ ಆಸ್ಪತ್ರೆ ಬಿಟ್ಟು ದುಡ್ಡು ಕಟ್ಟಿದಾನ ಅವ್ರಿಗೆ. ದುಡ್ಡು ಕಟ್ಟಿದಾರೆ. ನೀವು ಕಟ್ಟಿ ಎಲ್ಲಿಗಾನ ಹೋಗ್ರಿ ರೊಕ್ಕ ನಾವು ಕೊಟ್ಟಿವಿ ಅವ್ರು ಕೊಟ್ಟಿವಿ ಅಂತ ಕೇಳ್ತಾರೆ ಸರ್ ಅವರು. ಅವಲ್ಕ್ ಹೋಗ್ತೀವಿ ಅಂತಂದ್ರೆ ಬಿಡವಲ್ರಿ ಸರ್ ಅವರು. ಬುತ್ತಿ ಕಟ್ಟಿಗೆ ಹೋಗ್ತೀವಿ ಅಂತಂದ್ರೆ ನಮ್ಮ ರೊಕ್ಕ ಕಟ್ಟಿ ಹೋಗ್ರಿ ನೀವು ಅಂತಾರೆ ಸರ್. ಕಟ್ಬೇಕಂತಾರೆ ಸರ್, ತುಂಬಾ ಕಷ್ಟ ಕೊಡ್ತಾರೆ ಸರ್. ಪ್ರಾಣಹಾನಿಗಳಾಗ್ತಾ ಇದೆ ನೋಡಿ. ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟ್ನ ಕೆಳಗೆ ಬರ್ತದೆ. RBIಗೆ ಅದನ್ನು ಗವರ್ನೆನ್ಸ್ ಮಾಡುವಂತಹ ಅಧಿಕಾರ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ NBFC ಅಂತಾರೆ. NBFCಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು RBI. ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು 2-3 ತೀರ್ಮಾನಗಳನ್ನು ಮಾಡಿದ್ದಾರೆ. ಒಂದು, ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು RBIನವರು ಒಂದು ರಿಕವರಿಗೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಅದನ್ನು ಉಲ್ಲಂಘನೆ ಮಾಡಿ ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ. ಎರಡನೇದು, ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. RBIನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೂರನೇದು, DC ಮತ್ತು SP ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನು ಮಾಡಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನ ಕರೆದು RBI ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು. RBI ಗೈಡ್ಲೈನ್ಸನ್ನು ಹೊರತುಪಡಿಸಿ ಕೆಲಸ ಮಾಡಿದರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ, ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್, ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ BULA ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಯಾಕೆಂದರೆ ಇವೆಲ್ಲವೂ ಕೂಡ ಬಹುತೇಕ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ನೇರವಾಗಿ ನಾವು ಕಾನೂನು ಮಾಡುವುದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಅದನ್ನೂ ಸೂಚನೆ ಕೊಟ್ಟಿದ್ದಾರೆ. ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ NBFCs ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರು ಇದಕ್ಕೆ ಕಾನೂನು ರೂಪಿಸಬೇಕು.
ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತತ್ಕ್ಷಣ ಆ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೆನ್ನೆ RBIನವ್ರಿಗೆ ಕರೆದಿದ್ದೇವೆ, ನಬಾರ್ಡ್ನವ್ರಿಗೆ ಕರೆದಿದ್ದೇವೆ. ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ, ನೀವು ರೆಗ್ಯುಲೇಟ್ ಮಾಡಬೇಕು, ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ, ಸೆಲ್ಫ್ ರೆಗ್ಯುಲೇಟ್ರಿ ಅಂತ ಹೇಳ್ಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ. ನೀವು ಕಣ್ಣು ಮುಚ್ಕೊಂಡು ಕೂತರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ RBIನವ್ರಿಗೂ ಹೇಳಿದ್ದೇವೆ, ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ. ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಕೂಡ ರಾಜ್ಯ ಸರ್ಕಾರ ಏನು ಬಾಳೆಹಣ್ಣು ತಿಂತ ಕೂತಿತ್ತ? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಚಳ್ಳೆ ಅಂತ ತಿಂತಾ ಇದೆಯಾ? ಹಾಗಾದರೆ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಬರೋದೇ ಸೆಂಟ್ರಲ್ ಗೌರ್ಮೆಂಟಿಗೆ. ಅವ್ರಿಗೇನು ಕಣ್ಣು ಕಿವಿ ಇಲ್ವಾ? ಕುರುಡಾಗಿದ್ದಾರ? ಕಿವಿ ಕೇಳಿಸ್ತಿಲ್ವಾ? ಜನಗಳ ಸಮಸ್ಯೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದು ಸಂವಿಧಾನದಲ್ಲಿ ಅವರು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಂಡೇಟ್ ಇದು. ಅವರು ವಿಫಲರಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನಗಳ ರಕ್ಷಣೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಮ್ಮನ್ನು ಪ್ರಶ್ನೆ ಕೇಳೋರು ಅವರು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಅದು ಮಾಲೀಕರ ಪರವಾಗಿದೆಯಾ? MFI ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಕಂಪನಿಗಳು ದುರ್ಲಾಭ ಮಾಡಲಿಕ್ಕೆ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆಗೂ ಅವರು ಉತ್ತರ ಕೊಡಲಿ. ಪುನಃ 6 ಗಂಟೆ 7 ಗಂಟೆ 8 ಗಂಟೆ ಹೊತ್ತಿಗೆ ಬರ್ತಾರೆ. ಎಲ್ಲ ವಿಚಾರ ಕೊಟ್ಬಿಟ್ಟು ಅವ್ರಿಗೆ ನಾನು ಆಸ್ತಾಗ ಒಂದು 2 ದಿನ ಕಳಿಸ್ಕೊಡುವ ಅಂತ ಮಿನಿಸ್ಟ್ರ್ ಮನೆಗೆ ಹೋಗಿದೆ. ಬಂದು ಸಿಕ್ಕಾಬಿಟ್ಟು ಅವನೇ ಯಾರು ಅನ್ನಂತೆ ಬಂದು ಸ್ವತಃಬಿಡಮ್ಮ ಫೈನಾನ್ಸು ಎಲ್ಲ ಮನ್ನಾ ಆಯ್ತದೆ, ಯಾಕೆ ತಗೊಂಡಮ್ಮ ಹಿಂಗೆ ಅಂತ ರೇಗು ನಡೆದ್ರಿ. ಈಗ ಅವರು ತುಂಬ ಕಾಟಗಳನ್ನು ಕೊಡ್ತಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಬಾದಾಮಿ ಪುಲಿಕೇಶಿ ಬ್ಯಾಂಕಿನ ಬಗ್ಗೆ ಹಲವಾರು ಬಾರಿ ನಾವು ನಿಮಗೂ ಬಂದು ಭೇಟಿಯಾಗೆವು, ಇವ್ರಿಗೂ ಭೇಟಿಯಾಗೆವು. 1 ಲಕ್ಷ ರೂಪಾಯಿಗೆ 42 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಟ್ಟಿದ್ದಾರೆ. ಅಂಥ ಭೂಮಿಯನ್ನು, ಸಾವಿರಾರು ಎಕರೆ ಭೂಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವರು. ಈಗಾಗಲೇ ಒಬ್ಬ ಮುದುಕ ಇವರು 1 ಲಕ್ಷ ರೂಪಾಯಿ ತಗೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡು ಗಿಡಕ್ಕೆ ಹಗ್ಗ ತಗೊಂಡು ಹೋಗಾಕ ನಿಂತಿದ್ರು. ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅವರಿಗೆ ಧೈರ್ಯ ತುಂಬಿ 2 ರಿಂದ 3 ವರ್ಷ ಆಯ್ತು. ಅವ್ರನ್ನ ಧೈರ್ಯ ತುಂಬಿಕೆಸಿಂದ ನಿನ್ನ ಜೊತೆ ನಾವು ಅದೇವಪ್ಪ, ನಿನ್ನ ಸಾಲ ಆದ್ರೂ ನಾವು ನಮ್ಮ ಹಸಿರು ಟಾವೆಲನ್ನ ನಮ್ಮ ಜೋಳಿಗೆಯನ್ನಾಗಿ ಮಾಡಿಕೊಂಡು ನಿನ್ನ ಸಾಲವನ್ನು ತೀರಿಸ್ತೇವು, ನೀನು ಸಾಯಬೇಡಪ್ಪ ಅಂತ ಹೇಳ್ಕಿಸಿಂದ ಧೈರ್ಯ ತುಂಬಿದೆವು. CM ಅವರಿಗೆ ಸಾಕಷ್ಟು ಮನವಿ ಕೊಟ್ಟಿದ್ದೆವು, ನಿಮ್ಮ ಗಮನಕ್ಕೂ ಬಂದೈತಿ. ಆದ್ರೂ ಇವತ್ತು ತಿಂಗಳು ದುಡಿಮಿಲ್ಲ ರೀ, ನನ್ನ ಮಗನ ದುಡಿಮೆ ಹಾಳಾಗೈತಿ. ಆಮೇಲೆ ಅವನು ಅಂಗವಿಕಲ ಇದ್ದಾನ ಮಗ, ದುಡಿಯೋಕೆ ಆಗ್ತಾ ಇಲ್ಲ, ನನಗೆ ಕಷ್ಟ ಐತಿ, ಕಟ್ಟಕ್ಕಾಗಲ್ಲ, ಟೈಮ್ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲಮ್ಮ ಕೊಡಲ್ಲ ಅಂತಂದು ಭಾಳ ಟಾರ್ಚರ್ ಮಾಡಿದ್ರಿ. ಮನೆಗೆ ಬರೋದು, ಬಾಗಿಲಿಗೆ ತಟ್ಟೋದು, ಇಲ್ಲ ರಾತ್ರಿ 11 ಗಂಟೆ ಮಟ್ಟ ಎದ್ದು ಹೋಗಂಗಿಲ್ಲ, ನಾವು ಎಲ್ಲಿ ತರುತ್ತಾರಲ್ಲಿ ಮಾನಹೀನ ಮಾಡಿದ್ರು. ಅದಕ್ಕೆ ನಾವು ಈ ಹಿಂದೆ DC ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ವಿ. ನಮಗೆ ನನ್ನಂಥ 100 ಮಹಿಳೆಯರು ನನ್ನ ಜೊತೆಗಿದ್ದಾರೆ ರೀ, ನಮಗೆ ಟೈಮ್ ಕೊಡ್ರಿ, ಒಂದು 6 ತಿಂಗಳು. ಆಮೇಲೆ ನಾವು ಸುಧಾರಿಸ್ಕೊಂಡು ಬೇರೆ ಹತ್ರ ಬಡ್ಡಿ ವ್ಯವಹಾರ ಮಾಡಿ ವಾರ ಬಡ್ಡಿ ತಿಂಗಳು ಬಡ್ಡಿ ತಗೊಂಬಂದು ನಿಮಗೆ ಸಂಘಗಳು ಕಟ್ಟೇವಿ. ಮತ್ತೆ ನಮ್ಮನ್ನ ಅಲ್ಲಿ ಸಾಲ ಮಾಡಕ್ಕೆ ಹಚ್ಚಬೇಡ್ರಿ, ಇದೇ ಸಾಲನ ನ್ಯಾಯವಾಗಿ ಕಟ್ಕೊಂತ ಹೋಗ್ತೇವೆ, ಟೈಮ್ ಕೊಡ್ರಿ ಅಂತ ಹೇಳ್ಕೊಂಬಂದ್ವಿ. ಆಯ್ತಮ್ಮ, 6 ತಿಂಗಳಾದ್ರೂ ನೀವು ಆಮೇಲೆ ಕಟ್ಟಲೇಬೇಕಲ್ಲ ಬಡ್ಡಿ ಸಮೇತನ, ಈಗ ಆಯಿತು ನಾವು ಹೇಳ್ತಾ ಹೋಗಂತ ಕಳಿಸಿದ್ರಿ. ಆದರೆ 1 ತಿಂಗಳು 2 ತಿಂಗಳು ಅಷ್ಟೇ ಸಮಾಧಾನವಾಗಿದ್ರು ಅವರು. ಮತ್ತೆ ನಮಗೆ ಅವರು ಸಮಾಧಾನ ಮಾಡಕ್ಕೆ ಬಂದಿಲ್ಲ. ಟಾರ್ಚರ್ ಆಗಿರೋದಕ್ಕೆ, ನಾವು ದುಡಿಯೋ ಹತ್ರ ಬಂದು ತ್ರಾಸ ಕೊಡೋದಕ್ಕೆ, ನಾವು ಹೋದಲ್ಲೆಲ್ಲ ತರಿವಿ ಹೇಳೋದಕ್ಕೆ, ನನ್ನ ಮಗನ ಹತ್ರ ಬಂದು ಗಲಾಟೆ ಮಾಡಿದಕ್ಕೆ, ನಿನ್ನ ಒಬ್ಬ ಸಂಘದರಂತರು ಬಂದು SKSನವರು ನೀ ದುಡ್ಡು ಕಟ್ಟಮ್ಮ, ನೀ ಬೇರೆ ಹೆಸರು ತಗೊಂಡದ್ದು ನ್ಯಾಯವಾಗಿ ಕಟ್ತೀನಿ, ನಿಂದು ಯಾಕೆ ಕಟ್ಟಲ್ಲ ಅಂತಂದ್ರು. ಅವರು ನನ್ನ ಸಲುವಾಗಿ ಅವ್ರು ಕಷ್ಟಪಡಬಾರ್ದು ಅಂತ ಕಟ್ಟಿನಿ ಸರ. ನಾ ಕಟ್ತಾನಂದ್ರು ಭಾಳ ಹಿಂಸೆ ಕೊಟ್ಟದಕ್ಕೆ ಬಡ ನಾವು ಮತ್ತೆ SP ಆಫೀಸ್ಗೆ ಹೋಗಿ, ಸರ ನಮ್ಮದು ಮಂಗಲ್ಯ ಇದ್ರೆ ನಾವೆಲ್ಲರೂ ದುಡ್ಕೊಂಡು ತಿನ್ನೋಕೆ ಒಂದು ಧೈರ್ಯ ಐತೆ ಸರ, ಕೊಳ್ಳಾಗ ನಮ್ಮ ಭಾರತೀಯರಿಗೆ ಒಂದು ಮಂಗಲ್ಯ ಇರಬೇಕು, ಗಂಡ ಅದ ನಾನು ಒಂದು ಧೈರ್ಯದ ಮೇಲೆ ಆ ಒಂದು ದೃಷ್ಟಿಗೆ ನಾವು ಈ ಮಂಗಲ್ಯ ಒಂದ್ಸರಿ ಅದ್ರ ಮುಂದೆ ನೀವು 2 ತಾಳಿನೂ ಸಹಿತ ಸಂಘಕ್ಕೆ ಕಟ್ಟೇನ್ರಿ. ಆದರೂ ಇವ್ರಿಗೆ ಮನವರಿಕೆ ಬರ್ತಾ ಇಲ್ಲ. ನನ್ನ ಮಂಗಲ್ಯ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು SP ಸಾಹೇಬ್ರಿಗೂ DC ಸಾಹೇಬ್ರಿಗೂ ಮನವಿ ಪತ್ರ ಕೊಟ್ಟಿನಿ ಸರ್. CM ಅವ್ರಿಗೂ ನಾನು ಕೊಳ್ಳಾಗಿನ ತಾಳಿ ತೆಗೆದು ಸಿದ್ದರಾಮಯ್ಯನವ್ರಿಗೆ, ನಮಗೆ ಸರ್ಕಾರದವರು ನಮಗೆ ನನ್ನಂಥ ಮಹಿಳೆಯರಿಗಾತು ನನಗಾತು ನಮಗೆ ಸಹಾಯ ಮಾಡಿ ನಮಗೆ ಮಾನವತೆ ದೃಷ್ಟಿಯಿಂದ ನಮ್ಮನ್ನು ಮಹಿಳೆಯರನ್ನ ಉಳಿಸ್ಕೊಡ್ರಿ. ಒಂದು ಹತ್ರ ನೀವು 2,000 ರೂಪಾಯಿ ನೀವು ಗೃಹಲಕ್ಷ್ಮಿ ಹಣ ಹಾಕ್ತಾ ಇದ್ದೀರಲ್ಲ, ನಾನು ಮಂಗಲ್ಯ ತೆಗೆದು ಸಿದ್ದರಾಮಯ್ಯನವರಿಗೆ ಪೋಸ್ಟ್ ಮಾಡಿದ್ದು ನಾನೇ ಮಾಡಿದ್ದೀನಿ ಸರ್, ಮಾಡೇನಿ. ಅದಕ್ಕೆ ಅವರು ಅದನ್ನ ನೋಡಿ ಅವ್ರು ಯಾವ ರೀತಿ ನಮ್ಮ ಮೇಲೆ ಇದನ್ನ ಮಾಡ್ತಾರೋ, ಯಾವ ರೀತಿ ದಯಾಳು ಗುಣ ತೋರಿಸ್ತಾರೋ ಅಂತ ಬೇಕಾ ನಾವು ಕಾಯ್ತಾ ಇದ್ದಾನೆ ಸರ್. ಅದರಲ್ಲಿ ಸಿಕ್ಕಾಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಇನ್ನೊಬ್ಬರು ಹೇಳಿದ್ರು ಅಲ್ಲಿ ಬರಬೇಕಾದ್ರೆ ನಮಗೆ ಇವರು ಸರ್ಕಾರ 2,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇದು ಇಂಪಾರ್ಟೆಂಟು. ನಮಗೆ ಸರ್ಕಾರ ತಿಂಗಳು 2,000 ಕೊಡ್ತಾರೆ ಅಂದ್ಬಿಟ್ಟು ಈ ಮೈಕ್ರೋ ಫೈನಾನ್ಸರ್ ಹಳ್ಳಿಗೆ ಬಂದ್ಬಿಟ್ಟವ್ರ. ಹೆಂಗೂ 2,000 ಬರ್ತೈತೆ, ಅದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀರಿ ಅಂತೇಳಿ ಎಲ್ಲರಿಗೂ ಲೋನು
10 ಜನದ ಗುಂಪು ಈ ಏರಿಯಾದಲ್ಲಿ ಮಾಡಿದ್ದಾರೆ ನೋಡಿ. 24 ಗುಂಪು ಮಾಡಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ಲಿ. ಅಶೋಕ ಹೇಳ್ತಾರೆ, ಅಶೋಕ ಯಾರ್ದೋ ಒಂದು ಮನೆಗೆ ಹೋಗ್ಬಿಡ್ತವನೆ, ಯಾರೋ ಒಬ್ಬರಿಗೆ ಬಂದಿರೋದು ಅಷ್ಟೇ ಅಂತ. 24 ಸಂಸ್ಥೆಗಳಪ್ಪ ಫೈನಾನ್ಸ್ ಇದು ಚಾಮುಂಡೇಶ್ವರಿ, ಅಲಗೂರ್ದು ಎಸ್ ಬ್ಯಾಂಕು, KSF ಮಳವಳ್ಳಿ, ನವಚೇತನ ಮಳವಳ್ಳಿ, ಆಶೀರ್ವಾದ ಅಲುಗೋಡು, ಸೂರ್ಯೋದಯ ಮಳವಳ್ಳಿ, ಯೂನಿಟಿ ಬ್ಯಾಂಕು, ಫೆಡರಲ್ ಬ್ಯಾಂಕು, ಇನ್ನು ಪ್ರಗತಿ ಫೈನಾನ್ಸು, ಇವೆಲ್ಲ ಇಷ್ಟು 24 ಸಂಸ್ಥೆಗಳು ಇವತ್ತು ಮೈಕ್ರೋ ಫೈನಾನ್ಸ್ ಈ ಹಳ್ಳಿ ಮೇಲೆ ದಾಳಿ ಮಾಡಿದೆ. ನಾನು ಕೇಳಿದೆ ಹೆಂಗೆ ಬರ್ತಾ ಇದೆ ಅಂತ. ನೀವೇನೇನು ಅರ್ಜಿ ಹಾಕಿದ್ದೀರಾ ಅಂತ ಕೇಳಿದೆ. ನೋಟ್ ದ ಪಾಯಿಂಟ್. ಯಾಕೆ ಇವಾಗ ಸಾಲ ಬೇಕಾದರೆ ನಾನು ಹೋಗ್ಬೇಕು ಬ್ಯಾಂಕ್ಗಳ ಹತ್ರ, ಇಲ್ಲಿ ಹಂಗಲ್ಲ. ಅವರೇ ಹುಡ್ಕೊಂಬತ್ತಾರೆ ಮನೆಗೆ, ಅವರೇ ಹಳ್ಳಿಗೆ ಬಂದು ನಿಮಗೆ ಲೋನ್ ಕೊಡ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮ್ದು ಯಾವುದು ಶ್ಯೂರಿಟಿ ಬೇಡ, ನಾವು ನಿಮಗೆ 12%, ವರ್ಷಕ್ಕೆ 12%, ಅಂದರೆ ತಿಂಗಳಿಗೆ ₹1, 100ಕ್ಕೆ ₹1 ಬಡ್ಡಿ. RBI ರೂಲ್ಸ್ ಇರೋದು ಹಂಗೆ, 100ಕ್ಕೆ ₹1 ಬಡ್ಡಿ. ನೀವು ಆರಾಮ್ಸೆ 120 ಕಂತಲ್ಲಿ ಕಟ್ಟಬೇಕು. ಇವಾಗ ₹1 ಲಕ್ಷ ನೀವು ತಗೊಂಡ್ರೆ ನೀವು 120 ಕಂತಲ್ಲಿ ಕಟ್ಟಬೇಕು. ತಿಂಗಳಿಗೆ 3,000 ಚಿಲ್ಲರೆ ಏನೋ ಕಟ್ಟಬೇಕು. ಹೆಂಗೋ 2,000 ನಿಮಗೆ ಇದು ಬರ್ತೈತೆ, ಅದನ್ನು ಕೊಟ್ಬಿಡಿ, ಇನ್ನು ಮಿಕ್ಕಿದ್ದು ಸೇರಿಸಿ ಕೊಡಿ ಅಂತ. ಆಸೆ ಬಿದ್ದು 1 ಲಕ್ಷ ಸಿಗ್ತೈತಲ್ಲ ಅಂತ ತಗೊಂಡಿದ್ದಾರೆ. ಅವ್ರು ಹೇಳಿದ್ದು ನಿಮ್ಗೆ ₹1 ಲಕ್ಷ ಸಾಲ ಅಂತ, ಆದರೆ ಕೈ ಕೊಟ್ಟಿದ್ದು ₹90,000. ಅಲ್ಲಿ 10,000 ಡಿಸ್ಕೌಂಟ್ ಹೊಡೆದು, ಅಲ್ಲಿ 10,000 ಹೊಡೆದು. ಬಡ್ಡಿ ಮಾತ್ರ ಅಸಲು ಎಲ್ಲ ತೋರಿಸ್ತಾ ಇರೋದು 1 ಲಕ್ಷನೇ ತೋರಿಸ್ತಾ ಇರೋದು. ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಪಾಸ್ಬುಕ್ಕಲ್ಲೆಲ್ಲ 1 ಲಕ್ಷ ತೋರಿಸ್ತಾ ಇರೋದು ಮೈಕ್ರೋ ಫೈನಾನ್ಸಲ್ಲಿ. ಕೊಟ್ಟಿರೋದು ಇವ್ರ ಕೈಗೆ 90,000 ಮಾತ್ರ. ಈ ಗುಂಪು ಒಬ್ಬೊಬ್ಬರಿಗೆ 9 ಜನ ಶ್ಯೂರಿಟಿ. ಬ್ಯಾಂಕ್ಗಳಲ್ಲಿ ಒಬ್ಬರಿಗೆ 1 ಶ್ಯೂರಿಟಿ, 2 ಶ್ಯೂರಿಟಿ ಇರ್ತಾರೆ. ಇವ್ರಿಗೆ 9 ಜನ ಶ್ಯೂರಿಟಿ. ಯಾರು ಲೋನ್ ತೊಗೊಂಡಿರ್ತಾರ ಆ 9 ಜನ ಅವ್ರಿಗೆ ಶ್ಯೂರಿಟಿ ಹಾಕ್ಬೇಕು. ಯಾರಾದರೂ ಕಟ್ಟಿಲ್ಲ ಅಂದರೆ 10 ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದರೆ ಈ 9 ಜನ ಆ ತಿಂಗಳದ್ದು ಸೇರಿಸಿ ಕಟ್ಟಬೇಕು. ಅದು ರೂಲು. ಯಾವ ಬ್ಯಾಂಕಲ್ಲ ಇದೆಯೇನಪ್ಪ, RBI ಬ್ಯಾಂಕಲ್ಲಿ ಯಾವಾಗ ಸಿದ್ದರಾಮಯ್ಯ ಹೇಳ್ತಾರೆ RBI ಹಂಗೆ ಹಿಂಗೆ ಅಂತ ಹೇಳಿ, RBI ಅಲ್ಲೇನೋ ಹೇಳಿದಾರ? ಈ 9 ಜನ ಶ್ಯೂರಿಟಿ ಹಾಕಿರ್ತಾರಲ್ಲ, ಇವ್ರು ಕಟ್ಟಬೇಕು ಲೋನು ಅಂತ ಹೇಳಿರ್ತಾರ? 1 ತಿಂಗಳು ಕಟ್ಟಿಲ್ಲ. ಅದಾದಮೇಲೆ ಅವರು ಒಬ್ಬನೇ ಬರೋದು, ಈ 9 ಜನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕೂತಿರ್ತಾನೆ, ಮಾನ ತೆಗಿಯೋದು. ಅಂದರೆ ಗೊತ್ತು ಪರಿಚಯ ಇರೋರು ಬಂದು ಮನೆ ಮುಂದೆ ಕೂತ್ಕೊಂಡು ಮಾನ ತೆಗಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ.